ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆಯುತ್ತಿರುವಂತಹ 4ನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯ. ಇದು ನಿರ್ಣಾಯಕ ಪಂದ್ಯವಾಗಿದೆ. ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡುತ್ತೆ. ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ 300 ರನ್ಗಳಿಗೆ ತನ್ನ ಎಲ್ಲ ವಿಕೆಟ್ಗಳನ್ನ ಕಳ್ಕೊಳ್ಳುತ್ತೆ. ನಂತರ ತನ್ನ ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ಅನ್ನು ಆರಂಭಿಸಿರುವಂತಹ ಭಾರತ ಸದ್ಯಕ್ಕೆ 259 ರನ್ಗಳಿಗೆ 6 ವಿಕೆಟ್ಗಳನ್ನ ಕಳ್ಕೊಂಡಿದೆ. ಭಾರತದ ಪರ KL ರಾಹುಲ್ ಮತ್ತು ಚೇತೇಶ್ವರ ಪೂಜಾರ ಅವರು ಅರ್ಧ ಸೆಂಚುರಿಯನ್ನ ಬಾರಿಸ್ತಾರೆ. ಅದನ್ನು ಬಿಟ್ಟರೆ ನಾಯಕ ರಹಾನೆ ಅವರು 46 ರನ್ಗಳನ್ನ ಬಾರಿಸಿದ್ದಾರೆ. ಸದ್ಯ ಕ್ರೀಸ್ ನಲ್ಲಿ ಸಹಾ ಮತ್ತು ಜಡೇಜಾ ಅವರು ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ದಾರೆ. ಸದ್ಯ ಭಾರತಕ್ಕೆ ಒಂದು ಸಣ್ಣ ಮಟ್ಟದಲ್ಲಾದ್ರೂ ಒಂದು ಲೀಡ್ ಅನ್ನು ಕೊಡುವಂತ ಅವಶ್ಯಕತೆ ಇದೆ. ಎಲ್ಲಿವರೆಗೆ ನಮ್ಮ ಭಾರತದ ಬ್ಯಾಟ್ಸ್ಮನ್ ಗಳು ಈ ಒಂದು ಕ್ರೀಸ್ ನಲ್ಲೇ ಇರ್ತಾರೆ, ಎಲ್ಲಿವರೆಗೂ ಈ ಒಂದು ವಿಕೆಟ್ ನ ಉಳಿಸ್ಕೋತಾರೆ ಅಂತ ಕುತೂಹಲ ಎಲ್ಲರಲ್ಲೂ ಇದೆ. ಇದು ಕೇವಲ 3ನೇ ದಿನ ಆಗಿರುವುದರಿಂದ ಈ ಒಂದು ಪಂದ್ಯದಲ್ಲಿ ಬಹುತೇಕ ಫಲಿತಾಂಶ ಬರುವುದು ಖಚಿತ ಅಂತಾನೆ ಹೇಳಬಹುದು. ನಿಮ್ಗೆ ಅನಿಸುತ್ತೆ ಈ ಒಂದು ದಿನ ಭಾರತ ಉಳಿದ 4 ವಿಕೆಟ್ ಗಳಿಂದ ಎಷ್ಟು ಲೀಡ್ ಅನ್ನ ಕೊಡುತ್ತೆ? ಅಜಿಂಕ್ಯ ರಹಾನೆ ಅವರ ಒಂದು ಕ್ಯಾಪ್ಟನ್ಸಿ ಯಾವ ರೀತಿ ಫಲವನ್ನ ಕೊಡುತ್ತೆ ಕಾದ್ ನೋಡ್ಬೇಕಾಗಿದೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಅಂತ ಕೇಳಿ ಕಾಮೆಂಟ್ ತಿಳಿಸಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.